ಹೆಲೋ ಗುರು. ಇವತ್ತು ಹೇಳ್ತಿದಂಗೆ ನಾನು ನಮ್ ಫ್ರೆಂಡ್ ಗದ್ದೆ ಮಾಡೋ ಹೊಲ್ದತ್ರ ಹೋದ್ವಿ. ಏನ್ಕಂದ್ರೆ ಗದ್ದೆ ಮಾಡೋ ಹೊಲ್ದಾಗೆ ಅಪ್ಪೊಡಿಬೇಕಾಗಿತ್ತು. ಅದಕ್ಕೆ ನಾವ್ ಈ ಸರಿ 1 ಎಕರೆಗೆ ಗದ್ದೆ ಮಾಡ್ತಾ ಇದೀವಿ. ಅಪ್ಪೊಡಿಯೋದಂದ್ರೆ ಏನಂದ್ರೆ ಬದಿನ್ ಸುತ್ತ ಬೆಳ್ಕೊಂಡಿರ್ತೈತಲ್ಲ ಹುಲ್ಲೆಲ್ಲ ಕಿತ್ತಾಕ್ಬೇಕು. ಮತ್ತೆ ಬದಿನ್ ಪಕ್ಕ ಟ್ಯಾಕ್ಟ್ರಿ ಓಡಾಡಲ್ವಲ್ಲ, ಅಲ್ಲೆಲ್ಲ ಪೈರ ಹಾಕಕ್ಕೆ ಮಣ್ಣು ಲೂಸ್ ಮಾಡ್ಕೊಡ್ಬೇಕು. ಈ ಈ ಕೆಲ್ಸಗಳೆಲ್ಲ ರೂಢಿ ಇದ್ರೆ ಅಷ್ಟೇ ಮಾಡಕ್ ಆಗೋದಿಲ್ಲ, ಅಂದ್ರೆ ಮಾಡಕ್ ಆಗಲ್ಲ. ಹೊಲ್ದಾಗ ಅಪ್ಪೊಡಿಬೇಕಾದ್ರೆ ನೇರ ನೋಡ್ಕೊಂಡು ಹೊಡಿಬೇಕು ಅಪ್ನ. ನಾನು ನಮ್ ಫ್ರೆಂಡ್ ಹಂಗೋ ಹಿಂಗೋ ಮಾಡಿ ಎಲ್ಲ ಅಪ್ಪಡೆದೆಲ್ಲ ಮುಗಿಸಿ ನಮ್ಮೂರ್ ಪಕ್ಕ ಜಾತ್ರೆ ನಡೀತಿತ್ತು, ಅಲ್ಗೊಳ್ಟ್ವಿ. ಯಾವ ಜಾತ್ರೆ ಅಂದ್ರೆ ಹರಿಹರೇಶ್ವರ ಜಾತ್ರೆ. ಯಾವ ದೇವರಪ್ಪ ಅಂದ್ರೆ ಶಿವ. ಈ ದೇವಸ್ಥಾನಕ್ಕೆ 4.5 ಇಂದ 5 ಕಿಲೋಮೀಟರ್ ಆಗುತ್ತೆ ಮದ್ಗಿರಿಯಿಂದ. ನಾವು ಫಸ್ಟ್ ಅಲ್ಲಿಗೆ ಹೋಗ್ತಿದ್ದಂಗೆ ನೋಡಿದ್ದೆ ವೀರಗಾಸಿ ಅವ್ರನ್ನ. ನಾವ್ ಅವ್ರನ್ನೆಲ್ಲ ನೋಡ್ಕೊಂಡು ನಾವು ದರ್ಶನ ಕೊಟ್ವಿ. ಕೆಲಸ ಮಾಡಿ ಮುಗಿಸಿ ಹೋಗೋಷ್ಟ್ರಲ್ಲಿ ಅಲ್ಲೇ ತೇರೆಲ್ಲ ಎಳ್ದಾಕಿದ್ರು. ಈ ಜಾತ್ರೆ ಪ್ರತಿ ವರ್ಷನೂ ನಡೆಯುತ್ತೆ. ನಾವು ಕಣ್ ತುಂಬಾ ದೇವ್ರನ್ನೆಲ್ಲ ನೋಡ್ಕೊಂಡು ನಮಗೂ ನಮ್ಮ ಫಾಲೋವರ್ಸ್ ಒಳ್ಳೇದ್ ಮಾಡಪ್ಪ ಅಂತ ಕೇಳ್ಕೊಂಡು ಪ್ರಸಾದ ಕೊಡ್ತಿದ್ರು, ಅಲ್ಗೋಗಿ ಇಸ್ಕೊಂಡೆಲ್ಲ ತಿಂದ್ವಿ. ಪ್ರಸಾದ ಏನೇನ್ ಕೊಟ್ರಪ್ಪ ಅಂದ್ರೆ ಪುಳಿಯೋಗರೆ ಮತ್ತೆ ಮೊಸರನ್ನ ಕೊಟ್ರು. ಪ್ರಸಾದ ಕೊಡ್ತಿರೋ ನಮ್ದೊಂದು ವಿಡಿಯೋ ಮಾಡೋದು, ಅದಕ್ಕೆ ಮಾಡಿದೆ. ಅದಾದ್ಮೇಲೆ ಬರುವಾಗ ಹಂಗೆ ನಮ್ಮ ಫಾಲೋವರ್ಸ್ ಸಿಕ್ಕಿದ್ರು, ಅವ್ರನ್ನೆಲ್ಲ ಮಾತಾಡ್ಸ್ಕೊಂಡು ಹೊಲ್ಟ್ವಿ. ಹೋಗುವಾಗ ನಾನು ನಮ್ಮ ಫ್ರೆಂಡ್ ಒಂದೊಂದು ಐಸ್ ಕ್ರೀಮ್ ತಂದು ತಿನ್ಕೊಂಡು ಹೊಲ್ಟ್ವಿ. ನಮ್ಮೂರಲ್ಲಿ ಬೈಲಾಂಜನೇಯನ ದೇವಸ್ಥಾನದಲ್ಲೂ ಪೂಜೆ ಮಾಡ್ತಿದ್ರು, ಅಲ್ಗೋಗಿ ನಾನು ನಮ್ಮ ಫ್ರೆಂಡ್ ದರ್ಶನ ಮಾಡ್ಕೊಂಡು ನಮಗೂ ನಮ್ಮ ಫಾಲೋವರ್ಸ್ ಒಳ್ಳೇದ್ ಮಾಡಪ್ಪ ಅಂತ ಕೇಳ್ಕೊಂಡು ಇವಾಗ ಅಮ್ಮನ್ ಕೋಟೆಗೆ ಹೋಗಿ ಒಂದ್ ಲೋಡ್ ಗೊಬ್ಬರ ತುಂಬಿಸ್ಕೊಂಡು ಗೊಬ್ಬರ ಎಲ್ಲ ತಗೊಂಡು ಹೊಲ್ಟ್ವಿ. ಒಂದೇ ಒಂದು ಖುಷಿ ವಿಚಾರ ಏನಪ್ಪಾ ಅಂದ್ರೆ ಯಾವುದೇ ಟೋಲಲ್ಲಿ ಆಗ್ಲಿ VIP ಗೇಟ್ ತೆಗ್ದಂಗ್ ತೆಗಿತಾರೆ ನಮ್ಗೆ. ಆಮೇಲೆ ಹೋಗಿ ನಮ್ಮ ಆಂಟೆರೂರಾಗ ಅನ್ಲೋಡ್ ಮಾಡಿ ಬಂದ್ವಿ. ಇವತ್ತು ಕತೆ ಇಷ್ಟೇ. ನಿಮ್ ಕಡೆಯಿಂದ ಒಂದೊಂದು ಫಾಲೋ ಅಷ್ಟೇ.